ಹಾಯ್ ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್. ನನ್ನ ಚಾನೆಲ್ ರಾಯ್ಸ್ ಲಾಗಿಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಈ ವ್ಲಾಗ್ ಬಂದುಬಿಟ್ಟು ನನ್ನ ಮೊದಲನೇ ವ್ಲಾಗ್. ಆ್ಯಕ್ಚುಲಿ ನಾನು ನನ್ನ ಅಪ್ಪ ಅಮ್ಮನ ಕರ್ಕೊಂಡು ಬ್ಯಾಂಗ್ಳೂರಿಗೆ ಹೊರಟಂಥ ಒಂದು ವಿಡಿಯೋ ಇದು. ಆ್ಯಕ್ಚುಲಿ ನಾನು ಲಾಸ್ಟ್ ಮಂತ್ 12ಗೆ ನನ್ನಪ್ಪ ಇದೇ ಮಂತ್ 12ಗೆ ನನ್ನ ಅಪ್ಪ ಅಮ್ಮನನ್ನು ಬ್ಯಾಂಗ್ಳೂರಿಗೆ ಕರ್ಕೊಂಡು ಹೋಗ್ತಿದ್ದೆ. ಹಾಗೆ ಮೊದಲಿಂದನೇ ವೀಡಿಯೋ ಮಾಡಿ ಅವರ ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡೋ ಒಂದು ಆಸೆ ಇತ್ತು. ಸೊ ಅದೇ ಒಂದು ವಿಡಿಯೋ. ಹೀಗೆ ನಾವು ಹೋಗ್ತಾ ಇರುವಾಗ ನಾನು ಅದರಿಂದ ಬಿಫೋರ್ 1 ಡೇ ಮುಂಚೆನೇ ನಾನು ಮಂಗಳೂರಿಗೆ ಹೋಗಿದ್ದೆ. ಆವಾಗ ನಾನು ಅಪ್ಪ ಅಮ್ಮನನ್ನು ಕರ್ಕೊಂಡು ಹೋಗೋ ಒಂದು ದೃಶ್ಯ ಇದು. ಬಸ್ ಸ್ಟ್ಯಾಂಡಲ್ಲಿ ಕುಳಿತಿರುವಾಗ ಹೀಗೆ ಊರವರು ಯಾರೋ ಮಾತಾಡ್ತಾಯಿದ್ರು ಅಪ್ಪ ಅಮ್ಮನ ಹತ್ರ. ನಾನು ಹೀಗೇ ಸ್ವಲ್ಪ ಆ ಕಡೆ ನೋಡ್ತಾ ಇದ್ದೆ. ಮತ್ತು ಬಂದುಬಿಟ್ಟು ನಮ್ಮದು ಚರ್ಚ್ ನೋಡಿ, ತೇಲಂತ ಬೆಟ್ಟು ಅಂತೇಳಿ ಹತ್ರನೇ, ಹಾಗೆ 5 ನಿಮಿಷಗಳ ಕಾಲು ದಾರಿ. ಮತ್ತು ಹೀಗೆ ನೋಡ್ತಾ ಮತ್ತು ಬಸ್ಸಲ್ಲಿ ಹೊರಟ್ವಿ ಬಂದುಬಿಟ್ಟು ನಾವು ವಿಟ್ಲದಲ್ಲಿ ಇಳಿದ್ವಿ. ವಿಟ್ಲ ಎಂಬ ಒಂದು ಊರು ನಮ್ಮದು, ಸಣ್ಣ ಪಟ್ಟಣ. ಅಲ್ಲಿಂದ ನಾವು ಇನ್ನೊಂದು ಬಸ್ ಇಟ್ಕೊಳ್ಬೇಕು ಮಂಗಳೂರಿಗೆ ಬಂದುಬಿಟ್ಟು ನಾವು ಸೇಮ್ ಗೌರ್ಮೆಂಟ್ KSRTCಯಲ್ಲಿ ಹೋದದ್ದು. ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಹೀಗೆ ಸೈಡಲ್ಲಿ ಕೂತ್ಕೊಂಡು ಅಪ್ಪ ಅಮ್ಮನವರನ್ನು ನೋಡಿ ಕೇಳ್ತಾ ಇದ್ದೆ, ಮಾತಾಡ್ತಾ ಇದ್ದೆ. ಹೀಗೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗ್ಬೋದು ಹಾಗೆ ಅಂತಿಲ್ಲ. ಮತ್ತು ನಾನು ಮತ್ತು ಅಪ್ಪ ಮಾತಾಡ್ತಿರುವಾಗ ಅವ್ರ ಹತ್ರ ಕೇಳಿದೆ, ನಿಮಗೆ ಅನುಭವ ಯಾವ ಥರ ಇದೆಲ್ಲ ಗೊತ್ತುಂಟಾ ಏನಂತ ಹೇಳಿ. ಹಾಗೆ ಮಾತಾಡ್ತಿರುವಾಗ ಅವರು ಇರ್ತಿದ್ರು. ಇದೇ ಆ ದೃಶ್ಯ. ವಾಯ್ಸ್ ಆ್ಯಕ್ಚುಲಿ ನನ್ನ ಮದರ್ ಟಂಗಲ್ಲಿದೆ, ಕೊಂಕಣಿಯಲ್ಲಿದೆ. ಅವರು ಹೇಳ್ತಿರೋದು ಲಗೇಜಲ್ಲಿ ಯಾವ ಥರ ಹೋಗುತ್ತೆ, ಯಾವ ಥರ ಅಂದರೆ ವಿಮಾನ ಆಗುತ್ತೆ, ರೆಕ್ಕೆಗೆ ಅಂದರೆ ಗೊತ್ತಿಲ್ಲ, ಮೊದಲನೇ ಅನುಭವ. ಹಾಗೆ ಕೇಳ್ತಾ ಇದ್ದೆ ನಾನು ಪ್ರತಿಯೊಂದನ್ನು ಸ್ಪೆಷಲಾಗಿ ಹೇಳ್ತಿದ್ದೆ. ಮತ್ತು ಅಮ್ಮ ಆ ಕಡೆ ಕೂತ್ಕೊಂಡಿದ್ರು. ಸೊ ಅವ್ರ ಹತ್ರ ನಾನು ಜಾಸ್ತಿ ಮಾತಾಡೋಕೆ ಹೋಗಲಿಲ್ಲ, ಹೀಗೆ ಅವ್ರ ಹತ್ರ ಹೇಳಿ ಮುಗಿಸಿದ ನಂತರ ಕಲ್ಲಂಕದಿಂದ ಬಿಸೂರಿಗೆ ಹೋಗುವ ದಾರಿ ಇದು. ಆ್ಯಕ್ಚುಲಿ ಈಗ ತುಂಬ ಕಾಮಗಾರಿ ಕೆಲಸ ನಡೀತಾ ಇದೆ. ನಿಮಗೆ ಗೊತ್ತಿಲ್ಲ ಎಷ್ಟು ವರ್ಷ ತೆಗೆದುಬೋದು ಅಂತೇಳಿ. ಈಗ ಮಳೆಗಾಲದಲ್ಲಿ ತುಂಬ ಕಷ್ಟ ಈ ಒಂದು ಜಾಗದಲ್ಲಿ ಹೋಗಲಿಕ್ಕೆ. ನೋಡೋಣ ಎಷ್ಟು ವರ್ಷದಿಂದ ನಂತರ ಆಗುತ್ತೆ ಅಂತೇಳಿ. ಹಾಗೆ ನಾನು ಮಾತಾಡ್ತಾ ಇರುವಾಗ ಅಪ್ಪ ಮತ್ತು ಅಮ್ಮ ನಿದ್ರೆಗೆ ಜಾರಿದ್ರು. ಮತ್ತು ನಾನು ನನ್ನಷ್ಟಾಗೆ ಹೊರಗಡೆ ನೋಡ್ತಾ ಇದ್ದೆ. ನೋಡಿ ಸ್ವಲ್ಪ ಯೋಚನೆ ಮಾಡ್ತಿದ್ದೆ, ಹಿಂಗೆ ಯಾವ ಥರ ಆಗ್ಬೋದು ಅಂತೇಳಿ ಪ್ರಯಾಣ. ಮತ್ತು ನೀವು ನೋಡ್ಬೋದು, ಇದು ಬಂಟ್ವಾಳದ ಪಿಲ್ಲರ್ನಲ್ಲಿ ಇದು ಬಂದಂಥ ಒಂದು ಚಿತ್ರ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಖುಷಿ ಹೋಗುತ್ತೆ ಇಂಥ ಒಂದು ಚಿತ್ರಗಳು ನಾವು ನೋಡುವಾಗ. ಸಂಸ್ಕೃತಿಯನ್ನು ಒಂದು ಅನುಭವ ಮಾಡುವಾಗ ತುಂಬ ಖುಷಿಯಾಗುತ್ತೆ. ಹ್ಯಾಟ್ಸಾಪ್ ಯಾರಿದನ್ನು ಬಿಡಿಸಿದ್ದಾರೆ ಅವರಿಗೆ. ನಂತರ ನಾವು ಪಾಡೀಲಿಗೆ ತಲುಪಿ ಅಲ್ಲಿಂದ ನಾವು ಒಂದು ರಿಕ್ಷಾ ಮಾಡಿಕೊಂಡು ನಮ್ಮ ಕಸಿನ್ ಮನೆಗೆ ಹೊರಡೋ ದೃಶ್ಯ ಇದು. ಕಸಿನ್ ಮನೆಯಲ್ಲಿ ನಾವು ಒಂದು ರಾತ್ರಿ ತಂಗಿದ್ವಿ. ಅಲ್ಲಿಂದ ಮತ್ತೆ ನಾವು ನೆಕ್ಸ್ಟ್ ಮಾರ್ನಿಂಗ್ ಒಂದು 6:15 6:30 ಸಮಥಿಂಗ್ ನಾವು ಹೊರಟ್ವಿ. ಯಾಕೆಂದರೆ ನಮ್ಮದು ಫ್ಲೈಟ್ 10:30 10:30 ಫ್ಲೈಟ್ ಇತ್ತು. ಹಾಗೆ ಇವತ್ತಿನ ವಿಡಿಯೋ ಇಲ್ಲಿವರೆಗೂ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್. और अगर तुम लोग नए हो तो सब्सक्राइब करो, वो जो लाल वाला बटन है उस पर फूट फेंक के मारो या फिर मोमबत्ती, मुझे नहीं पता, बस क्लिक हो जाना चाहिए।